ಸೊ ಸ್ನೇಹಿತರೆ, ನದಿ ನೋಡಿ, ಹರಿಯೋ ನೀರು. ಯಾರದು ಮಗ? ಹೋಗ್ ಸಾಯ, ಹೋಗು. ಏನಂತ? ಏನಂತ? ಕವರ್ ಹಾರೋಯ್ತು ಅಂತ. ಹೋಗ್ಲಿ ಬಿಡು. ಯಾವ ಕವರು? ಯಾವ ಕವರು? ಯಾವ ಕವರು? ನೋಡಿದ್ರಲ್ಲ ಸ್ನೇಹಿತರೆ, ಈ ಥರ ಆಕ್ಸಿಡೆಂಟ್ಸ್ಗಳು ಬೇಜಾನ್ ಆಗ್ತಾ ಇರತ್ವೆ. ಏನಿಲ್ಲ, ಈ ಕಡೆ ಬಸ್ಸವನು ಹೋಗ್ತಾ ಇದ್ನಂತೆ, ಈ ಕಡೆ ಟ್ರಕ್ಕವನು ಹೋಗ್ತಾ ಇದ್ನಂತೆ. ಸಡನ್ನಾಗಿ ಆರನ್ ಮಾಡಿ ಇಂಡಿಕೇಟರ್ ಹಾಕಿದ್ನಂತೆ, ಅಷ್ಟೇ. ರೈಟಿಗೆ ಎಳ್ದುಬಿಟ್ಟಿದ್ದಾರೆ. ಪಾಪ ಆ ಡ್ರೈವರ್ ಅವ್ರಿಗೆ ಒಂಚೂರು ಸ್ಕ್ರ್ಯಾಚ್ ಕೂಡ ಆಗಿಲ್ಲ. ಸದ್ಯ ದೇವರು ಅಷ್ಟರಲ್ಲೇ ಕಾಪಾಡಿದ್ದಾನೆ ಅವ್ರನ್ನ. ಓಕೆ, ಎಲ್ಲರೂ ಸೇಫಾಗಿ ಓಡಿಸ್ರಿ. K53 ಕೆ ನೋಡೋದೇ ಒಂಥರ ಆನಂದ ಆಗಿರೋ. ಹಾಂ, ತಿರುಗಿ ನೋಡ್ತಾ ಹೋಗ್ತಾ ಇದ್ದೆ ನನ್ನ. ಓಕೆ ಕಣ್ರಪ್ಪ, ಎಲ್ಲ ಹುಷಾರ, ಸೇಫಾಗಿ ರೈಡ್ ಮಾಡಿರಿ, ಜಾಸ್ತಿ ಹರಿಬರಿ ಮಾಡ್ಕೊಬೇಡಿ. ಸೊ ಸ್ನೇಹಿತರೆ, ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್ ಬಂದಾಗಿದೆ? 400 ಪ್ಲಸ್ ಆಗಿದೆ ಅಲ್ವಾ? 410 ಕಿಲೋಮೀಟ್ರು ಬಂದಿರೋದು. ಹೊಟ್ಟೆ ಹಸಿದಾಯಿತು. ಸೊ ಸಮಯ ಬಂದು 1:30 ಆಗಿದೆ. ಊಟ ಮಾಡ್ತಾಯಿದ್ದೀವಿ. ಮದರ್ ಇಂಡಿಯಾ ಹ್ಯಾವಿಂಗು. ಅಲ್ಲಿ ಟೈಮ್ ಇದೆ, 1:30, 1:35 ಆಗಿದೆ ಆಲ್ರೆಡಿ. ಊಟ ಮಾಡಿಕೊಂಡು ಹೊರಡೋದು ಸ್ನೇಹಿತರೆ ನಿಜಾಮಾಬಾದ್ಗೆ ಹೋಗಿ ಅಲ್ಲಿ ಸ್ಟೇ. ಆದರೆ ಇಫ್ ಇನ್ ಪಾಸಿಬಲ್ ಈ ವಿಡಿಯೋ ಇವತ್ತು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ಇಲ್ಲ, ಏನೂ ಮಾಡೋಕ್ಕಾಗಲ್ಲ, ನೆಟ್ವರ್ಕ್ ಇಶ್ಯೂ ಆಗಿದ್ದರಿಂದ ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ಟ್ರೈ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ಗುರು, ಊಟ ಮಾಡ್ಕೊಂಡೆಲ್ಲ ಆಯಿತು. ಇವಾಗ ಸಿಕ್ಕಿದ್ದಾರೆ ಒಂದು 120 ಕಿಲೋಮೀಟ್ರ್ ಆದಮೇಲೆ. ಏನು ಹೇಳಿ, ಮೆತ್ತಗೆ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ರುಬಾಡ್ಕೊಂಬಂದ್ಬಿಟ್ಟಿದ್ದಾರೆ ಗಾಡಿನ. ಇದು ಚೈನ್ ಲೂಪ್ ಮಾಡಿದ್ದಾರಾ? ಇಲ್ಲ, ಚೈನ್ ಲೂಪ್ ಮಾಡಿಲ್ಲ. ನಾನು ಚೈನ್ ಲೂಪ್ ಮಾಡಾಯಿತು. ಚೈನ್ ಲೂಪ್ ಮಾಡ್ತಾ ಇರಬೇಕು ಸ್ನೇಹಿತರೆ. ಇನ್ನೊಂದೇನು ಗೊತ್ತಾ, ಲಾಂಗ್ ಡ್ರೈವು ಅಂತ ಏನಾದರೂ ಬಂತು ಅಂದರೆ ಚೈನ್ ಲೂಬು, ಚೈನ್ ಕ್ಲೀನರು, ಅದಾದಮೇಲೆ ಬ್ರಷ್ಷು ಎಲ್ಲ ಇಟ್ಕೊಬೇಕು. ಅದಾದಮೇಲೆ ಇದರದ್ದು ಟಿಂಟೆಡ್ ವೈಸರ್ ಹಾಕಲೇಬಾರ್ದು. ಮತ್ತು ನಾರ್ಮಲ್ ಟ್ರಾನ್ಸ್ಪರೆಂಟ್ ವೈಸರ್ ಇರಬೇಕು ಸ್ನೇಹಿತರೆ. ಅಷ್ಟೇ. ಲಿಮಿಟ್ ಫುಡ್ಡೇ ಮಾಡಬೇಕು. ಹೊಟ್ಟೆ ಹಸು ಅಂದ್ಕೊಂಡು ಜಾಸ್ತಿ ತಿನ್ನೋದಾಗಲಿ. ಮಧ್ಯಾಹ್ನದ ಹೊತ್ತು ಸಿಕ್ಕಾಪಟ್ಟೆ ನಿದ್ದೆ ಎಳಿತಾ ಇರುತ್ತೆ. ಅದಕ್ಕೆ ನಾರ್ಮಲಾಗಿ ಒಂದು ಮಧ್ಯಾಹ್ನದ ಊಟ ಸ್ವಲ್ಪ ಕರ್ಡ್ ರೈಸು ಈ ಥರ ತಿಂದುಬಿಟ್ರೆ ಸಾಕು. ಅದು ಆ್ಯಕ್ಚುಲಿ ಕರ್ಡ್ ರೈಸ್ ನಿದ್ದೆ ಬರುತ್ತೆ, ಬಟ್ ಏನೂ ಮಾಡೋಕ್ಕಾಗುತ್ತಲ್ಲ. ಆನ್ ದಿ ವೇ ಹೋಗ್ತಾ ಎಲ್ಲೆಲ್ಲಿ ನಿದ್ದೆ ಬರ್ತಾ ಇರುತ್ತೆ, ಜಸ್ಟ್ ನಾರ್ಮಲಾಗೆ ಇದು ಚೂಯಿಂಗ್ ಗಮ್ ಆಗಿರ್ಬೋದು, ಬೂಮರ್ ಆಗಿರ್ಬೋದು, ಆ ಥರ ಇಟ್ಕೊಂಡಿದ್ರೆ ಒಳ್ಳೆಯದು, ತುಂಬ ಉಪಯೋಗ ಆಗುತ್ತೆ. ಚಿಪ್ಸು ನೋಡಿದ್ರೆ ಹೆಂಗಿದೆ ಮಸ್ತಾಗಿ. ಓಕೆ, ಇವಾಗ ನಮ್ಮ ಚೇತನ್ ರೆಡ್ಡಿ ಅವರು ಹೋಗ್ತಾ ಇದ್ದಾರೆ ಮುಂದೆ. ಇನ್ನು ನೆಕ್ಸ್ಟು 390 ಕಿಲೋಮೀಟರ್ಸ್, 300 ಕಿಲೋಮೀಟರ್ಸ್, 365 ಕಿಲೋಮೀಟರ್ಸ್ ಇದೆ. ಹೈದ್ರಾಬಾದ್ ಸದ್ಯಕ್ಕೆ ಇವಾಗ 95 ಕಿಲೋಮೀಟರ್ಸ್ ಇದೆ. ಇನ್ನೊಂದು 3 ಅವರ್ಸಲ್ಲಿ ಹೊಡೆದ್ಬಿಡ್ತೀವಿ. 3 ಅವರ್ ಏನು ಬೇಡ, 2 ಅವರ್ ಸಾಕು, ಕಂಪ್ಲೀಟ್ ಹೊಡೆದ್ಬಿಟ್ಟಾಗ್ತೀವಿ. ಹೈದ್ರಾಬಾದಲ್ಲಿ ಅದೇನೋ ಒಂದು ಸ್ವಲ್ಪ ಪರ್ಚೇಸಿಂಗ್ ಇದೆ, ನೋಡಿಕೊಂಡು ಹೋಗಬೇಕು ಸ್ನೇಹಿತರೆ. ಓಕೆ, ಕಮಾನ್ ಲೆಟ್ಸ್ ಗೋ. ಸೊ ನೋಡ್ಬೋದು ಸ್ನೇಹಿತರೆ, ಲಾರಿ ಉಳ್ಕೊಂಬಿಟ್ಟಿದೆ. ಇರುಗುರು, ಓ ಮೈ ಗಾಡ್, ಬಿದ್ದಿರೋದು ಹೆವಿ ವೈಟ್, ಇದು ಎಲ್ಲ ವೈರ್ಗಳು ಸಖತ್ ಡೇಂಜರಸ್. ಲಾರಿದು ಫುಲ್ಲು ಉಲ್ಟಾ ಪಲ್ಟಿ ಹೊಡ್ಕೊಂಡ್ಬಿಟ್ಟಿದ್ದು. ಇಲ್ಲೇ ಹೊಡೆದಿರೋದು, ಪಲ್ಟಿ ಹೊಡ್ಕೊಂಡ್ಬಿಟ್ಟಿದ್ದಾನೆ. ಈಗ ಕುಡ್ದು ಬಿಟ್ಟು ಗಾಡಿಗಳು ಓಡಿಸ್ತಾರೆ ಸ್ವಲ್ಪ ಜನ. ಈ ಲಾರಿದು ಕಂಟ್ರೋಲ್ ಸಿಗಲ್ಲ. ಅದು
ಇಲ್ಲ ಕೆಲವೊಬ್ರು ಕುಡ್ದ್ಬಿಟ್ಟು ಓಡಿಸೋದಿಲ್ಲ ಅವರು, ಓಕೆನಾ? ನಿದ್ದೆ ಇರಲ್ಲ ಎಸ್ಪೆಷಲಿ. ಕಂಟ್ರೋಲ್ ಸಿಕ್ಕಿರಲ್ಲ ಕಂಟ್ರೋಲ್. ಡ್ರೈವರ್ಸ್ಗಳಿಗೆ ನಿದ್ದೆ ಇರೋದಿಲ್ಲ ಫಸ್ಟ್ ಆಫ್ ಆಲ್. ಬೆಳಿಗ್ಗೆ ಎದ್ದೇಳ್ತಾರ, ಬೆಳಿಗ್ಗೆ 4 ಗಂಟೆ. ಕಂಪ್ನಿಯವರು ಡೆಲಿವರಿ ಕೊಡ್ಬೇಕಂತ ಅನ್ಕೊಂಡಿರ್ತಾರೆ ಪಾಪ ಅವ್ರಿಗೆ. ಆ ಲಿಮಿಟ್ ಇರುತ್ತೆ ಬ್ರೋ. ಹೌದು, ಆ ಲಿಮಿಟ್ ಇಂದ ಒದ್ದಾಡ್ತಾರೆ ಪಾಪ ಅವ್ರುಗಳು. ಅವ್ರದ್ದು ಒಂಥರ ಹಿಂಸೆ ಡ್ರೈವರ್ಸ್ಗಳ್ದು. ಅದು ಓವರ್ಲೋಡ್. ನಾವಿವತ್ತು ನೋಡಿರೋದು ಇಲ್ಲಿ ಇದೆ ನೋಡ್ರಿ, ಇದೇ ಗಾಡಿನಾ? ಬರ್ತಾನೆ ನೋಡ್ರಿ ಇವಾಗ. ಎಂದೆ ಸೊ ಸ್ನೇಹಿತರೆ, ಇದು 3ನೇ ಫುಲ್ ಟ್ಯಾಂಕ್. ಇದು ನೋಡೋಣ, ಆಲ್ಮೋಸ್ಟ್ 85 ಕಿಲೋಮೀಟರ್ಸ್ ರೇಂಜ್ವರೆಗೂ ಬಂದ್ಬಿಟ್ಟಿತ್ತು. ಅವಾಗಲೇ ಹಾಕ್ಸಿದ್ದು ನೋಡ್ಬಿಟ್ಟು ಪವರೇಜ್ ಪವರೇಜ್ ಎಳೀತಾ ಇದೆ. ನಿಜ, ಪವರೇಜ್ ಸವಾಸ. ಬೋದ ಸಿಗ್ತಾನೆಲ್ಲ. ಸೊ ಸ್ನೇಹಿತರೆ, ನೀವೇ ನೋಡ್ತಾ ಇರ್ಬೋದು ಮುಂದ್ಗಡೆ ನಾವು ಈ ಫ್ಯಾನ್ಸರೆಲ್ಲ ನಾವು GTA ಗೇಮ್ಸ್ ಎಲ್ಲ ಆಡ್ತಾ ಇದ್ವಿ. ಅದನ್ನೇ ಜ್ಞಾಪಕಕ್ಕೆ ಬರುತ್ತೆ ಇಂಥ ಟ್ರಕ್ಗಳು ನೋಡ್ರಿ. ನಾವು ಇವ್ರುಗಳೆಲ್ಲ ಇಷ್ಟು ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಅವ್ರಿಗೂ ನಾವು ಇವರಿಂದನೇ ಅರ್ಧ ನಾವುಗಳು ಬರ್ತಿರೋದು ಅಂತಲೇ ಹೇಳ್ಬೋದು, ಲಿಟ್ರಲಿ. ಜೈ ಹಿಂದ್ ಅಷ್ಟೇ, ಜೈ ಇಂಡಿಯನ್ ಆರ್ಮೀಸ್. ಓಕೆ, ಬನ್ನಿ ಸಿಗೋಣ ಮುಂದೆ ಹೋಟ್ಲಲ್ಲಿ. ಮುಂದೆ ನೋಡ್ಬೋದು ಸ್ನೇಹಿತರೆ, ಆಂಧ್ರ ಪ್ರದೇಶ್ ಗಾಡಿ. ಹಿಂದ್ಗಡೆ ಪೂರಾ ಮಕ್ಕಳು ಕೂತ್ಕೊಂಡಿದ್ದಾರೆ. ಮಕ್ಕಳೆಲ್ಲರೂ ಹಾಯ್ ಅಂತ ಇದ್ದಾರೆ ಅವ್ರ ಗಾಡಿ ನಮ್ಗೆ ನೋಡ್ಬಿಟ್ಟು. ಬಾಯ್ ಬಾಯ್. ವೀಡಿಯೋ ಮಾಡ್ಕೊಂಡಿದ್ದೆ, ಮಾಡ್ಕೊ ಮಜಾ ಮಾಡು, ವೀಡಿಯೋ ಮಾಡಿ ಮಜಾ ಮಾಡು. ಏನು ಆಕ್ಸಿಡೆಂಟ್ ಮೇಲೆ ಆಕ್ಸಿಡೆಂಟು ಅಪ್ಪ. ಇವಾಗ ಜಸ್ಟ್ ನಾವು ಇವಾಗ ಆಗಿರ್ಬೇಕು ಇದನ್ನು. ಸರಿ ಗುದ್ದಿಸ್ಕೊಂಡವನೆ ಅಣ್ಣ. ಇದಲ್ಲ ಗುರು, ವರ್ಲ್ಡ್ ಸೇಫೆಸ್ಟ್ ಕಾರ್ ಇದು. ಹಿಂದೆ ಗ್ಲಾಸ್ ನೋಡ್ಕೊಂಡು ಹೆಂಗ್ ಹೋಗ್ತಾವ್ ನೋಡಿ, ಪೀಸ ಕನ್ನಡಕ ಮೇಲೆ ಹಾಕೊಂಡು. ಜಾಲಿ ಅಲ್ಲ ಇದು. ಯಪ್ಪ, ವೇರ್ ಆರ್ ಯು ಫ್ರಮ್ ಬ್ರೋ? ಕನ್ನಡದವ್ರಾ? ವಿಜಯಪುರ. ಸೂಪರ್ ಬ್ರೋ. ಇದು ಸೈಕಲಲ್ಲೇ, ಅಲ್ಲಿಂದ ಸೈಕಲಲ್ಲೇ ಹೊಡ್ಕೊಂಡು ಹೋಗ್ತಾ ಇದ್ದೀರಾ? ಇದು 5ನೇ ದಿವಸನಾ? ಯಾವತ್ತು ಬಿಟ್ಟಿದ್ದು ಬ್ರೋ? ದಿನಕ್ಕೆ 120 ಕಿಲೋಮೀಟರ್ಸ್ ಹೊಡಿತೀರಾ? ಹೌದಾ? ಏನ್ ಗುರು, ನಾವುಗಳು ಬೈಕಲ್ಲಿ ಬರೋಕ್ಕೇನೆ ನಾವುಗಳು ಹಿಂಗೆ ಸಾಯ್ತೀವಿ ಲಿಟ್ರಲಿ. ಅದು ಸೈಕಲಲ್ಲಿ ಬರ್ತಾ ಇದ್ದಾರೆ ಅಂದರೆ ಇವ್ರದ್ದು ಎಲ್ಲಿಂದ? ಪೂರ ಜಮ್ಮು ಕಾಶ್ಮೀರಲ್ಲೇ ಹೋಗ್ತೀರಾ? ಅದು ಮ್ಯಾಪು ಪ್ರಾಬ್ಲಮ್ ಆಗೋಗ್ಬಿಡ್ತು. ಹೌದಾ? ನೋಡಿ, ಕೆಟ್ಟಾದ್ರಿಗೆ ನಾನು ನೋಡ್ಕೊಂಡಿಲ್ಲ. ಹಾಂ, ಈಗ ಇಲ್ಲಿ ಚೇಂಜ್ ಮಾಡಿಸ್ಬೇಕು. ಹೌದಾ? ಓಕೆ ಸೂಪರ್. ನೋಡಿ, ಇವ್ರ ಇನ್ಸ್ಟಾಗ್ರಾಮ್ ID ನೋಡ್ಕೊಳ್ಳಿ, ವಂಡರ್ ವಿತ್ ವಿನೀತ್. ಸೊ ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಹುಡುಗರಿಗೆ. ಅದು ನಮ್ಮ ಕನ್ನಡದವ್ರು ಅವ್ರಿಗೆ. ಹಾಂ, ನಿಮ್ಮ ಹೆಸರು? ನಮ್ಮ ಬೈಕರ್ ಪ್ರಣವ್ ಅಂತ. ಜಸ್ಟ್ ನಾರ್ಮಲ್ ಪ್ರಣವ್ ಅಂತ. ನಂದು ಯೂಟ್ಯೂಬ್ ಚಾನಲ್ ಇದೆ ಮತ್ತು ಇನ್ಸ್ಟಾ ID ಇದೆ ಬ್ರೋ, ಓಕೆನಾ? ಫಾಲೋ ಮಾಡಿಬಿಡಿ ನೀವು. ನಾನು ಫಾಲೋ ಬ್ಯಾಕ್ ಮಾಡ್ತೀನಿ. ನೋಡಿ ಏನು ಹೆಂಗೆ ಫುಲ್ ಸೆಟಪ್ ನೋಡಿ ಇದು ಇವ್ರದ್ದು, ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಹಾಂ, ಹಿಂಗೆ ಹೊಡ್ಕೊಂಡ್ರಿ ದಾವಣಗೆರೆಯಿಂದ ದೇವನಹಳ್ಳಿಯಿಂದ ಹೊಡ್ಕೊಂಬರ್ತಾ ಇದಾರೆ ಅಂತ ಸೈಕಲ್ಲು. ಇವತ್ತು ಅವ್ರದ್ದು 5th ಡೇ ಅಂತೆ.
ಸೂಪರ್ ಸೂಪರ್. ಲಾರಿ ಬಿದ್ದೋಗಿದ್ದು ಓಕೆ, ಕಾರ್ ನಾನು ನೋಡಿಲ್ಲ. GS 1000cc ಪಾಪ ಅವನು ಆರಾಮಾಗಿ ಸ್ಲೋಗ್ ಬರ್ತಾ ಇದ್ದಾರೆ. ಹಾಂ ಆ ಕಡೆಯಿಂದ ಸೈಡಲ್ಲಿ ಆಪೋಸಿಟ್ ರೋಡ್ ಕ್ರಾಸ್ ಮಾಡಿರೋದು. ಹ್ಮ್. ಈಗ ಹೋಗೇ ಬಿಟ್ಟು ಅಯ್ಯೋ. ಸ್ಲೋ ಇದ್ದಿದ್ದಕ್ಕೆ ಅವ್ರಿಗೇನು ಆಗಿಲ್ಲ GS ಅವ್ರಿಗೆ. ಓಕೆ ಓಕೆ. ಮೊನ್ನೆ ಇನ್ನೊಂದು ಈ ಸೈಡಲ್ಲಿ ನೀರು ಆಗ್ತಾರಲ್ಲ ಟ್ಯಾಂಕಲ್ಲಿ, ಹಾಂ ಹಾಂ. ಅದಕ್ಕೆ ಹೋಗಿ ನಾನು ಏನಂತ ಅವ್ರು ನೋಡ್ಬೇಕು ಎರಡು ಡೆಡ್ ಬಾಡಿ ಹಿಂಗೆ ಇರೋದು. ಅಯ್ಯಪ್ಪ. ನಾನು ಒಂದು ಸೆಕೆಂಡ್ ವೈಬ್ರೇಷನ್ ಆಗ್ಬಿಡ್ತು. ಈ ಥರ ಎಲ್ಲ ಕೇಳಿಸ್ಕೊಳ್ಳೋಕ್ಕಾಗಲ್ಲ ಗುರು. ನಾಳಿದ್ದು ಇವತ್ತು ರೀಚ್ ಆಗ್ತೀವಿ, ನಿಜಾಮಾಬಾದಲ್ಲಿ ರೀಚ್ ಆಗ್ತೀವಿ. ಇವತ್ತು ಶಂಕರಾಬಾದಲ್ಲಿ ಸ್ಟೇ ಆಲ್ರೆಡಿ ಅರೇಂಜ್ ಮಾಡಿದ್ವಿ. ಹೌದಾ? ಆಫೀಸ್ ಓಕೆ ಓಕೆ. ಆಲ್ರೆಡಿ ಆಯ್ತು. ಇವರು ನಮ್ಮ ತಾಯಿ ಅದು ಬೈಕಲ್ಲಿ ಕರ್ಕೊಂಡೆ ನಾನೇ ಹೋಗ್ತಾ ಇದ್ದೀನಿ. ಗ್ರೇಟ್, ನೀವು ಗ್ರೇಟ್, ನೀವು ಗ್ರೇಟ್ ಮೇಡಮ್. ವಯಸ್ಸಲ್ಲಿ ಅದು ಸಮಸ್ಯೆ ಅಲ್ಲ. ನಂದು ಆಲ್ಮೋಸ್ಟ್ ಜಮ್ಮು ಕಾಶ್ಮೀರ್ ಪಾಕಿಸ್ತಾನ್ ಬಾರ್ಡರ್ ಎಲ್ಲ ಹೋಗಿ ಬಂದಾಗಿದೆ ಅಲ್ವಾ. ಚೈನಾ ಪಾಕಿಸ್ತಾನ ಎಲ್ಲ ಲೇ ಲಡಾಖ್ ಎಲ್ಲ ಹೋಗಿ ಬಂದಾಗಿದೆ ಬೈಕಲ್ಲೇನ. ಇವ್ರದ್ದು ಗಂಧದಗುಡಿ ಬೈಕರ್ಸ್ ಕ್ಲಬ್ ಬಂತದೆ. ನಮ್ಮದು ಬೈಕರ್ಸ್ ಕ್ಲಬ್ ಇದೆ, ಹಂಗೆ ಫಾಲೋ ಮಾಡಿಬಿಡಿ. ಬೈಕರ್ ಪ್ರಣವ್ PRANAV.